ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಇತಿಹಾಸದ ಮೊದಲನೇ ಅಧ್ಯಾಯದ 4ನೇ ಸೆಷನ್ಗೆ ಸ್ವಾಗತವನ್ನ ಕೊಡ್ತೇನೆ. ಈ ಒಂದು ಸೆಷನ್ ನಲ್ಲಿ ನಾವು ಕದಂಬರು ಮತ್ತು ಕದಂಬರ ಕಾಲಾವಧಿಯಲ್ಲಿ ಕದಂಬ ಅರಸರುಗಳು ನೀಡಿದಂತಹ ಭೂದತ್ತಿಗಳನ್ನ ಕುರಿತು ಕೆಲವು ಮಾಹಿತಿಗಳನ್ನ, ಪ್ರಮುಖವಾದಂತಹ ವಿಚಾರಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಹಾಗೆ ಈ ಒಂದು ಸೆಷನ್ ನ ಉದ್ದೇಶ ಕದಂಬರ ಕಾಲದ ರಾಜಕೀಯ ಮತ್ತು ಭೂದತ್ತಿಗಳ ಅಧ್ಯಯನ ಆಗಿದೆ. ಅಂದ್ರೆ ಕದಂಬರ ಕಾಲದಲ್ಲಿ ಕದಂಬ ಅರಸು ಮನೆತನದ ಪ್ರಮುಖ ಅರಸರುಗಳು ಮತ್ತು ಆ ಕಾಲದಲ್ಲಿ ಇದ್ದಂತ ರಾಜಕೀಯ ವ್ಯವಸ್ಥೆ, ಹಾಗೆ ಆ ಒಂದು ಅರಸು ಮನೆತನ ಈ ಭೂದತ್ತಿಯ ಒಂದು ವಿಚಾರ ಅಥವಾ ಭೂದತ್ತಿಯ ಒಂದು ಪ್ರಮುಖವಾದಂತಹ ಚಟುವಟಿಕೆಯನ್ನ ಹೇಗೆ ಬೆಳೆಸ್ತಾ ಹೋದ್ರು, ಹೇಗೆ ಉತ್ತೇಜನವನ್ನ ಕೊಡ್ತಾ ಹೋದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕದಂಬರು ಕರ್ನಾಟಕ ಇತಿಹಾಸದಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು, ಕದಂಬರು ಯಾರು ಅಂದಾಗ ಶಾತವಾಹನರ ನಂತರ ಅಧಿಕಾರಕ್ಕೆ ಬಂದಂತಹ ಬಹಳ ಪ್ರಮುಖವಾದಂತಹ ಅರಸು ಮನೆತನ ಕದಂಬರು. ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ ಮೊದಲ ಕನ್ನಡಿಗರು ಕದಂಬರು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಇವರ ರಾಜಧಾನಿ ಬನವಾಸಿ ಮತ್ತು ಇವರು ಕ್ರಿಸ್ತಶಕ 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಆಳ್ವಿಕೆಯನ್ನ ನಡೆಸಿದ್ರು. ಬಹಳ ಅದ್ಭುತವಾದಂತಹ ಒಂದು ಆಳ್ವಿಕೆಯನ್ನ ಸುಮಾರು 250 ವರ್ಷಗಳ ಕಾಲ ನೀಡಿದ್ರು ಅನ್ನೋದನ್ನ ನೋಡಬಹುದು. ಮತ್ತು ಇವರ ಒಂದು ಲಾಂಛನ ಸಿಂಹವನ್ನ ಲಾಂಛನವಾಗಿ ಹೊಂದಿದ್ರು. ಹಾಗೆಯೇ ಇವರ ಬಗ್ಗೆ ನಮ್ಗೆ ಬಹಳ ಪ್ರಮುಖವಾದಂತಹ ಒಂದು ಸೋರ್ಸಸ್ ಯಾವ್ದಿದೆ ಅಧ್ಯಯನ ನಡೆಸೋದಕ್ಕೆ ಅಂದ್ರೆ ಇವರು ಹೊರಡಿಸಿರುವಂತಹ ಕೆತ್ತಿಸಿರುವಂತಹ ಬರ್ಸಿರುವಂತಹ ಶಾಸನಗಳು ಪ್ರಮುಖವಾದಂತಹ ಮಾಹಿತಿಯನ್ನ ಕೊಡುತ್ತೆ. ಇದರ ಜೊತೆಗೆ ಟಾಲೆಮಿ, ಗ್ರೀಸ್ ದೇಶದ ಟಾಲೆಮಿ ಭೂಗೋಳದಲ್ಲಿ ಬನವಾಸಿಯನ್ನ ಬೈಜಾಂಟಿಯನ್ ಅಂತಲೇ ಕರೆದಿರುವಂತಹ ಟಾಲೆಮಿಯ ಒಂದು ಕೃತಿ ನಮ್ಗೆ ಈ ಒಂದು ಕದಂಬರ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಇದರ ಜೊತೆಗೆ ಅನೇಕ ಪ್ರವಾಸಿಗರು ಬಂದಂತದ್ದು, ಜೊತೆಗೆ ಬೌದ್ಧ ಗ್ರಂಥಗಳು ಕೂಡ ಕದಂಬರ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳ್ಬೋದು. ಸೊ ಕದಂಬರ ಬಗ್ಗೆ ಅಂದ್ರೆ ಒಂದು ಪ್ರೌಢವಾದಂತಹ ಸಂಗತಿ ಅಂದ್ರೆ ಕದಂಬರು ಕನ್ನಡದವರು ಸ್ಥಾಪನೆ ಮಾಡಿದಂತಹ ಮೊದಲ ರಾಜ್ಯ ಕದಂಬರ ರಾಜ್ಯ ಅಂತಾನೆ ಹೇಳ್ಬೋದು, ಬನವಾಸಿಯನ್ನ ಕೇಂದ್ರವಾಗಿರಿಸಿಕೊಂಡು. ಅಂದ್ರೆ ಕದಂಬರಲ್ಲಿ ಒಂದು ಕೊಡುಗೆಯನ್ನ ಅಥವಾ ಕದಂಬರ ಒಂದು ರಾಜಕೀಯ ಕೊಡುಗೆಯನ್ನ ನಾವು ನೋಡಬಹುದಾದ್ರೆ ಬಹಳ ಪ್ರಮುಖವಾದಂತಹ ಅರಸರುಗಳು ಆಳ್ವಿಕೆಯನ್ನ ನಡೆಸಿದ್ದಾರೆ. ತಮ್ಮ ಸಾಧನೆಗಳಿಂದಾಗಿ ಶ್ರೇಷ್ಠವಾದಂತಹ ಸ್ಥಾನವನ್ನ ಇತಿಹಾಸದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದರಿಂದಾಗಿ ಅವರ ಬಗ್ಗೆ ಒಂದಷ್ಟು ಮಟ್ಟಿಗೆ ತಿಳ್ಕೊಳ್ಳುವಂತ ಪ್ರಯತ್ನ ಇದಾಗಿದೆ. ಮುಖ್ಯವಾದಂತಹ ಅರಸರುಗಳು ಕದಂಬರಲ್ಲಿ ಅಂದ್ರೆ ಮಯೂರ ಶರ್ಮ, ಕಾಕುತ್ಸ್ಥ ವರ್ಮ, ಶಾಂತಿ ವರ್ಮ ಮತ್ತು ಮೃಗೇಶ ವರ್ಮ ಇವರುಗಳನ್ನ ಪ್ರಮುಖ ಅರಸರುಗಳು ಅಂತ ನಾವು ನೋಡ್ತಾ ಹೋಗ್ತೇವೆ. ಇವರ ಬಗ್ಗೆ ಕೆಲವು ಸಂಗತಿಗಳನ್ನ ನೋಡೋದಾದ್ರೆ ಮಯೂರ ವರ್ಮ ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಅಂತಾನೆ ಏನು ಉತ್ತಮವಾದಂತಹ ಅಥವಾ ಅತ್ಯುತ್ತಮವಾದಂತಹ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈತ ಕದಂಬರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಮತ್ತು ಬನವಾಸಿಯನ್ನು ಅವರು ರಾಜಧಾನಿಯಾಗಿ ಮಾಡ್ಕೊಂಡ್ರು. ಮತ್ತೆ ಈಗಾಗ್ಲೇ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಬಹಳ ಫೇಮಸ್ ಆದಂತ ಒಂದು ಸ್ಟೋರಿ ಕೂಡ ಇದೆ. ಬ್ರಾಹ್ಮಣ ಕುಲದವರು ಇವರು ಕದಂಬರು. ಬ್ರಾಹ್ಮಣ ಕುಲದವರಾಗಿ ರಾಜ್ಯವನ್ನ ಕಟ್ಟುವಂತಹ ಒಂದು ಸಾಹಸವನ್ನ ತಗೊಂಡು ಅದರಲ್ಲಿ ಯಶಸ್ವಿಯಾದಂತವರು ಕದಂಬರು. ಶಾತವಾಹನರ ರೀತಿಯಲ್ಲಿ ಇವರು ಕೂಡ ಬ್ರಾಹ್ಮಣರು. ಮತ್ತು ಈ ಬ್ರಾಹ್ಮಣ ಕುಲದವರು ಅಥವಾ ಬ್ರಾಹ್ಮಣ ಕುಲಕ್ಕೆ ಸೇರಿದಂತಹ ಮಯೂರ ಶರ್ಮ ಇಂತಹ ಒಂದು ಧೈರ್ಯವಾದಂತಹ ಒಂದು ರಾಜ್ಯ ಕಟ್ಟುವಂತಹ ಒಂದು ಧೈರ್ಯವನ್ನ ಹೇಗ್ ಬೆಳೆಸ್ಕೊಂಡ್ರು ಅಂದಾಗ ಅವರ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಅಂದ್ರೆ ಮಯೂರ ಶರ್ಮ ಮಯೂರ ವರ್ಮನಾಗಿ ಹೇಗೆ ಹೆಸರು ಹೇಗೆ ಬದಲಾಯಿತು ಅಂತಂದಾಗ ಕಂಚಿಗೆ ಹೋಗಿರ್ತಾರೆ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋದಕ್ಕೆ. ಯಾಕೆಂದ್ರೆ ಕಂಚಿ ಆ ಕಾಲಾವಧಿಯಲ್ಲಿ ಸಂಸ್ಕೃತದ ಅತ್ಯಂತ ಪ್ರಸಿದ್ಧವಾದಂತಹ ವಿದ್ಯಾ ಕೇಂದ್ರವಾಗಿತ್ತು. ಹಾಗಾಗಿ ಅಲ್ಲಿಗೆ ಓದಂತ ಸಂದರ್ಭದಲ್ಲಿ ಕಂಚಿಯಲ್ಲಿ ಪಲ್ಲವರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಸೊ ಪಲ್ಲವರ ಪ್ರಸಿದ್ಧ ದೊರೆ ಶಿವಸ್ಕಂದ ವರ್ಮ, ಆ ಶಿವಸ್ಕಂದ ವರ್ಮನಿಂದ ಅವಮಾನಕ್ಕೆ ಒಳಪಡ್ತಾರೆ. ಸೊ ಆ ನಂತರ ಶಿವಸ್ಕಂದ ವರ್ಮನಿಗೆ ಒಂದು ರೀತಿ ಸಡ್ಡು ಹೊಡೆದು ಬ್ರಾಹ್ಮಣತ್ವವನ್ನ ಬಿಟ್ಟು ಅಂದ್ರೆ ಕೇವಲ ವೇದಾಧ್ಯಯನಕ್ಕೆ ತಮ್ಮನ್ನ ತಾವು
ಸೀಮಿತ ಮಾಡ್ಕೊಳ್ಳದೆ ಅದರಿಂದ ಹೊರಗಡೆ ಬಂದು ರಾಜ್ಯವನ್ನ ಕಟ್ಟಿ ಪಲ್ಲವರಿಗೆ ಸೆಡ್ ಹೊಡೆದು ಅದ್ಭುತವಾದಂತ ಒಂದು ಶಕ್ತಿಯನ್ನ ಇಟ್ಕೊಂಡು ಅದ್ಭುತವಾದಂತ ಒಂದು ಸೈನ್ಯವನ್ನ ಕಟ್ಟಿ ಪಲ್ಲವರ ಜೊತೆಗೆ ಸರಿಸಮಾನವಾಗಿ ನಿಂತಹ ನಿಲ್ಲುವುದರ ಮುಖಾಂತರ ಸಾಧನೆಯನ್ನ ಮಾಡಿದಂತವರು ಮಯೂರ ಶರ್ಮಾ ಅಥವಾ ಮಯೂರ ವರ್ಮ. ನಂತರ ಅವರ ಹೆಸರು ಮಯೂರ ವರ್ಮ ಅಂತ ಬದಲಾಯಿತು. ಮತ್ತು ಈ ಮಯೂರ ವರ್ಮ ತಾನು ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ ವಿಸ್ತರಣೆಗೆ ಗಮನ ಕೊಡ್ತಾರೆ. ಅಕ್ಕಪಕ್ಕದ ರಾಜ್ಯಗಳನ್ನ ತನ್ನ ಒಂದು ರಾಜ್ಯಕ್ಕೆ ಸೇರ್ಪಡೆ ಅಂದ್ರೆ ಯುದ್ಧ ಮಾಡೋದ್ರ ಮುಖಾಂತರ ಅವುಗಳನ್ನ ತನ್ನ ಸಾಮ್ರಾಜ್ಯದೊಳಗೆ ಸೇರಿಸ್ಕೊಳ್ತಾರೆ. ಜೊತೆಗೆ ಶಾಸನಕ್ಕೂ ಕೂಡ ಅವರು ಕೊಡುಗೆಯನ್ನ ನೀಡಿದ್ದಾರೆ. ಇವರ ಚಂದ್ರವಳ್ಳಿಯಲ್ಲಿರುವಂತಹ ಪ್ರಪ್ರಥಮವಾದಂತಹ ಸಂಸ್ಕೃತ ಶಾಸನ ಈ ಇದ್ರ ಮುಖಾಂತರ ನಮ್ಗೆ ತಿಳಿದು ಬರೋದು ಕೆರೆಯನ್ನ ಕಟ್ಟಿಸುವುದರ ಮುಖಾಂತರ ಜನಸಾಮಾನ್ಯರಿಗೆ ಕುಡಿಯುವ ನೀರು ಹಾಗೂ ಕೃಷಿಗೆ ಕೂಡ ಅದು ಬಳಕೆ ಆಯ್ತು ಅನ್ನೋದನ್ನ ನೋಡ್ತೇವೆ. ಹಾಗೂ ಚಂದ್ರವಳ್ಳಿಯ ಶಾಸನ ಮಯೂರ ವರ್ಮನ ಸಾಧನೆಯ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಡುತ್ತೆ. ಮತ್ತು ಮಯೂರ ವರ್ಮ ಉತ್ತರದಲ್ಲಿ ಅಭೀರರು, ಪಾರಿಯಾತ್ರಕರು, ಶಕರು, ಮೌಕರಿಯವರನ್ನ, ಹಾಗೆ ದಕ್ಷಿಣದಲ್ಲಿ ಪಲ್ಲವರು, ಸೇಂದ್ರಕರನ್ನ ಸೋಲಿಸಿ ಒಂದು ಅಶ್ವಮೇಧ ಯಾಗವನ್ನ ಆಚರಿಸಿದ್ರು ಎನ್ನುವಂತಹ ವಿಷಯವನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ಬೇಕು. ಮತ್ತು ತಾಳಗುಂದದಲ್ಲಿ ಸುಮಾರು 144 ಗ್ರಾಮಗಳನ್ನ ದಾನ ಕೊಟ್ಟಿರುವಂತಹ ಒಂದು ಕೆಲಸವನ್ನ ಕೂಡ ಇವರು ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೋದು. ಸೊ ಇವು ಮಯೂರ ವರ್ಮನ ಪ್ರಮುಖ ಸಾಧನೆಗಳು ಅಂತ ನಾವು ನೋಡ್ತೇವೆ. ಸೊ ರಾಜ್ಯದ ವಿಸ್ತರಣೆಯ ದೃಷ್ಟಿಯಿಂದಲೂ ಕೂಡ ಅಷ್ಟೇ ಮಯೂರ ವರ್ಮ ಸಾಮ್ರಾಜ್ಯ ಪಶ್ಚಿಮ ಸಮುದ್ರದಿಂದ ದಕ್ಷಿಣದ ಕಂಚಿಯವರೆಗೆ ಹಾಗೂ ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೆ ಹರಡಿತ್ತು. ಸೊ ಈ ಒಂದು ಇದರ ಒಂದು ಸಾಧನೆಯ ನೆನಪಿಗಾಗಿಯೇ ಅಶ್ವಮೇಧ ಯಾಗವನ್ನ ಆಚರಿಸಿದ್ರು ಅನ್ನುವಂತ ಮಾತನ್ನ BA ಸಾಲತೊರೆ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಮಯೂರ ವರ್ಮ ಕನ್ನಡ ಭಾಷೆಗೆ ಮತ್ತೆ ಸಂಸ್ಕೃತಿ, ಧರ್ಮ ಎಲ್ಲವುದರಲ್ಲೂ ಕೂಡ ಶ್ರೀಮಂತಿಕೆಯನ್ನ ಸಾಧಿಸಿ ರಾಜ್ಯದ ಶ್ರೀಮಂತಿಕೆಯನ್ನ ಹೆಚ್ಚಿಸಿ ಕರ್ನಾಟಕದ ಪ್ರಪ್ರಥಮ ಚಕ್ರವರ್ತಿ ಅಂತಲೇ ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟು ಮಯೂರ ವರ್ಮನ ಪ್ರಮುಖ ಸಾಧನೆ. ಇವರ ನಂತರದಲ್ಲಿ ನಾವು ನೋಡುವಂತಹ ಮತ್ತೊಬ್ಬ ಪ್ರಮುಖ ಪ್ರಸಿದ್ಧ ದೊರೆನೇ ಕಾಕುಸ್ಥ ವರ್ಮ. ಕಾಕುಸ್ಥ ವರ್ಮ ಈತ ಮಯೂರ ವರ್ಮನ ರೀತಿಯಲ್ಲಿಯೇ ರಾಜ್ಯ ವಿಸ್ತರಣೆ ಕಡೆಗೆ ಗಮನ ಕೊಟ್ಟರು. ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನ ಸೋಲಿಸಿದ್ರು. ಹಾಗೆಯೇ ಧರ್ಮರಾಜ, ಧರ್ಮ ಮಹಾರಾಜ ಎನ್ನುವಂತಹ ಬಿರುದುಗಳನ್ನ ಪಡ್ಕೊಂಡ್ರು. ಮತ್ತು ಕದಂಬರ ಅನರ್ಘ್ಯ ರತ್ನ ಅಂತಲೇ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ. ಮತ್ತೆ ಇವರು ಬಹಳ ಉದಾರಿಯಾಗಿದ್ದಂಥವ್ರು. ಹಾಗೆ ವೈವಾಹಿಕ ಸಂಬಂಧಗಳ ಮೂಲಕ ತಮ್ಮ ಮಕ್ಕಳನ್ನ ಅಕ್ಕಪಕ್ಕದ ರಾಜ್ಯಗಳಿಗೆ ವೈವಾಹಿಕವಾಗಿ ಅಂದ್ರೆ ವಿವಾಹವನ್ನ ಮಾಡಿಕೊಟ್ಟು ಅದರ ಮುಖಾಂತರ ರಾಜ್ಯ ವಿಸ್ತರಣೆಯನ್ನು ಕೂಡ ತೊಡಗಿಸ್ಕೊಳ್ತಾರೆ. ಗಂಗರ ಜೊತೆಗೆ ವೈವಾಹಿಕ ಸಂಬಂಧಕ್ಕೆ ಒಳಗಾಗ್ತಾರೆ. ಹಾಗೆಯೇ ಕನ್ನಡದ ಮೊದಲನೇ ಶಾಸನ ಹಲ್ಮಿಡಿ ಶಾಸನವನ್ನ ಕೆತ್ತಿಸಿದ ಒಂದು ಕ್ರೆಡಿಟ್ ಕೂಡ ಕಾಕುಸ್ಥ ವರ್ಮನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿರುವಂತ ಒಂದು ಸಣ್ಣ ಹಳ್ಳಿ. ಸೊ ಹಲಸಗಿ ಶಾಸನವನ್ನ ಕೂಡ ಇವರೇ ಕೆತ್ತಿಸಿದ್ದು. ಹಾಗೆ ಹಲ್ಮಿಡಿ ಶಾಸನವನ್ನ ಕೂಡ ಇವರೇ ಕೆತ್ತಿಸಿರೋದು ಅಂತ ಹೇಳ್ಬೋದು. ಸೊ ದಿಸ್ ವಾಸ್ ದ ಕ್ರೆಡಿಟ್ ಆಫ್ ಕಾಕುಸ್ಥ ವರ್ಮ. ಕನ್ನಡದ ಶಾಸನ ಮೊದಲನೇ ಶಾಸನ ಹಲ್ಮಿಡಿ ಶಾಸನವನ್ನು ಹೊರಡಿಸಿರುವಂತಹ ಒಂದು ಕ್ರೆಡಿಟ್ ಇಟ್ ಗೋಸ್ ಟು ಕಾಕುಸ್ಥ ವರ್ಮ. ಸೊ ಆ ನಂತರದಲ್ಲಿ ಬಂದಂತಹ ಶಾಂತಿ ವರ್ಮ ಹಾಗೆ ಮೃಗೇಶ ವರ್ಮರು ಕೂಡ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿಸ್ಕೊಂಡು ಹಾಗೆಯೇ ಈ ಒಂದು ಕದಂಬರ ಒಂದು ಸಂಸ್ಕೃತಿಯನ್ನ ಹಾಗೆ ದೇವಾಲಯ ನಿರ್ಮಾಣಗಳು ಮತ್ತೆ ದಾನ ಧರ್ಮಗಳ ಒಂದು ವಿಚಾರಗಳೇನಿದೆ ಅಥವಾ ದಾನ ಧರ್ಮದ ಚಟುವಟಿಕೆಗಳನ್ನ ಹಾಗೆ ಮುಂದುವರಿಸ್ಕೊಂಡು ಕದಂಬ ರಾಜ್ಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿಗೊಳ್ಳೋದಕ್ಕೆ ಕೊಡುಗೆಯನ್ನ ನೀಡಿದಂತಹ ಅರಸರುಗಳು ಅಂತಲೇ ಪರಿಗಣಿಸಬಹುದು. ಸೊ ಹೀಗೆ ಈ ಪ್ರಮುಖ ಅರಸರುಗಳ ಸಾಧನೆಗಳಿಂದಾಗಿ ಅವರು ಪಟ್ಟಂತಹ ಶ್ರಮ ಮತ್ತು ಅವರು ರಾಜ್ಯ ಆಡಳಿತಕ್ಕೆ ಕೊಟ್ಟಂತಹ ಒಂದು ಕೊಡುಗೆಯಿಂದಾಗಿ ಕದಂಬ ವಂಶ ಇತಿಹಾಸದ ಪುಟಗಳಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದೋದಕ್ಕೆ ಸಹಾಯವಾಯಿತು. ಮತ್ತು ಕದಂಬರ ಪ್ರಮುಖವಾದಂತಹ ಕೊಡುಗೆಗಳಲ್ಲಿ ಅವರ ಆಡಳಿತವೂ ಕೂಡ ಬಹಳ ಇಂಪಾರ್ಟೆಂಟ್. ಅವರ ಕೊಡುಗೆಗಳು ಏಕೆಂದ್ರೆ ಆಲ್ಮೋಸ್ಟ್ ಒಂದು 250 years ಅಥವಾ 250 ವರ್ಷ ಆಳ್ವಿಕೆಯನ್ನ ನೀಡಿದ್ರು ಅಂದ್ರೆ ಒಂದು ವ್ಯವಸ್ಥಿತವಾದಂತಹ ಆಡಳಿತ ವ್ಯವಸ್ಥೆಯನ್ನ ಹೊಂದಿದ್ರು ಅನ್ನೋದು ನಾವು ನೋಡ್ಬೇಕಾಗತ್ತೆ. ಸೊ ಅದರ ಬಗ್ಗೆ ಒಂದು ಬ್ರೀಫ್ ಒಂದು ಡಿಸ್ಕ್ರಿಪ್ಷನ್ ನಾವು ನೋಡ್ತಾ ಹೋದ್ರೆ ಕದಂಬ ಅರಸರು ಕೂಡ
ರಾಜನೇ ಕೇಂದ್ರ ಬಿಂದುವಾಗಿದ್ದಂತ ಒಂದು ಆಡಳಿತ ವ್ಯವಸ್ಥೆ ಹೊಂದಿದ್ರು. ಮತ್ತೆ ರಾಜನಿಗೆ ಧರ್ಮ ಮಹಾರಾಜ ಎನ್ನುವಂತಹ ಬಿರುದು ಕೂಡ ಇತ್ತು. ಮತ್ತು ರಾಜನೇ ರಾಜ್ಯದ ಮುಖ್ಯಾಧಿಕಾರಿಯಾಗಿದ್ದ. ಪ್ರಜಾಪಾಲನೆ ಆತನ ಆದ್ಯ ಕರ್ತವ್ಯವಾಗಿತ್ತು ಮತ್ತು ಆತ ನಿರಂಕುಶನಾಗಿರ್ಲಿಲ್ಲ. ಅಂದ್ರೆ ಅಧಿಕಾರವೆಲ್ಲವೂ ತನ್ನಲ್ಲೇ ಕೇಂದ್ರೀಕೃತವಾಗಿದ್ರೂ ಕೂಡ ಅಹಂಕಾರಿಯಾಗಿರ್ಲಿಲ್ಲ. ಬದಲಾಗಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಹಿರಿಯರಿಗೆ ಮತ್ತು ತಿಳುವಳಿಕೆಯುಳ್ಳಂತಹ ಮಂತ್ರಿಗಳು ಇರ್ತಾ ಇದ್ರು, ಮಂತ್ರಿ ಮಂಡಲ ಇರ್ತಾ ಇತ್ತು. ಅಂತಹವರ ಸಲಹೆಯನ್ನ ಪಡ್ಕೊಂಡು ಧರ್ಮದ ಪರಿಪಾಲನೆ ಮಾಡ್ತಿದ್ದಂತಹ ರಾಜರುಗಳಾಗಿದ್ರು ಈ ಒಂದು ಕದಂಬರು ಅನ್ನೋದನ್ನ ನೋಡಬಹುದು. ಹಾಗೆಯೇ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು ಮತ್ತು ಆಡಳಿತದ ಹಿತದೃಷ್ಟಿಯಿಂದಾಗಿ ಯುವರಾಜರನ್ನ ಪ್ರಾಂತ್ಯಾಧಿಕಾರಿಗಳಾಗಿ ನೇಮಕ ಮಾಡ್ತಾ ಇದ್ರು. ಯುವರಾಜ ಪಟ್ಟ ಕೂಡ ಇರ್ತಾ ಇತ್ತು. ಸೊ ಅವರನ್ನ ಪ್ರಾಂತ್ಯಾಧಿಕಾರಿಗಳಾಗಿ ನೇಮಿಸ್ತಾ ಇದ್ರು. ಮತ್ತು ಅರಸರು ಜೀವಿತಾವಧಿಯಲ್ಲಿ ಅವರು ಬದುಕಿರುವಂತ ಸಂದರ್ಭದಲ್ಲಿ ಯುವರಾಜರಿಗೆ ಆಡಳಿತದಲ್ಲಿ ಅನುಭವವನ್ನ ನೀಡೋದಕ್ಕೆ ಆ ಒಂದು ಉದ್ದೇಶದಿಂದ ಅವರನ್ನ ಬಹಳ ಪ್ರಮುಖ ಸ್ಥಾನಗಳಲ್ಲಿ ಏನು ತುಂಬುವಂತ ಅಥವಾ ಅಂತಹ ಒಂದು ಸ್ಥಾನಗಳಿಗೆ ಅವರನ್ನ ನೇಮಕ ಮಾಡುವಂತಹ ಪದ್ಧತಿಯನ್ನ ನಾವು ನೋಡ್ತೇವೆ. ಜೊತೆಗೆ ರಾಜನಿಗೆ ದೈನಂದಿಕವಾಗಿ ಅಥವಾ ದೈನಂದಿನ ಚಟುವಟಿಕೆಗಳಲ್ಲಿ ಸಲಹೆ ನೀಡೋದಕ್ಕೆ ಆಡಳಿತವನ್ನು ಸುಸೂತ್ರವಾಗಿ ಕೊಂಡೊಯ್ಯೋದಕ್ಕೆ ಒಂದು ಮಂತ್ರಿ ಮಂಡಲ ಇರ್ತಾ ಇತ್ತು. ಅದನ್ನ ಪಂಚಪ್ರಧಾನ ಎನ್ನುವಂತಹ ಹೆಸರಿನಿಂದ ಕೂಡ ಕರೀತಾರೆ. 5 ಜನ ಇಂಪಾರ್ಟೆಂಟ್ ಆದಂತಹ ಅಧಿಕಾರಿಗಳು ಅಥವಾ ಮಂತ್ರಿಗಳು ಅಂತ ಕರಿಬಹುದು, ಅವ್ರು ಇರ್ತಾ ಇದ್ರು. ಸ್ಪೆಷಲಿ ಪ್ರಧಾನ್ ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಈ ಪ್ರಧಾನ ಮಂತ್ರಿ ಕೋಶಾಧಿಕಾರಿ ಕೂಡ ಆಗಿದ್ರು. ಅಂದ್ರೆ ರಾಜ್ಯದ ಬೊಕ್ಕಸ ಏನಿತ್ತು ಅದರ ಒಂದು ಉಸ್ತುವಾರಿಯನ್ನ ಇವರು ನೋಡ್ಕೊಳ್ತಾ ಇದ್ರು ಪ್ರಧಾನ. ಸೊ ನೆಕ್ಸ್ಟ್ ಮಂತ್ರಿ ಅಂದ್ರೆ ಮನೆ ವರ್ಗಡೆ ಅಂತ ಕರೀತಾರೆ. ಇವರು ಅರಮನೆಯ ವ್ಯವಹಾರ ಮಂತ್ರಿ, ಅರಮನೆಯ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ದಂತಹ ಒಬ್ಬ ಮಂತ್ರಿ. ಆನಂತರ ತಂತ್ರಪಾಲ ಇವರು ವಿದೇಶಿ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದಂತಹವರು. ವಿದೇಶಾಂಗ ವ್ಯವಹಾರವನ್ನ ಅಕ್ಕಪಕ್ಕದ ರಾಜ್ಯಗಳ ಜೊತೆಗೆ ಯಾವ ರೀತಿಯ ಸಂಬಂಧವನ್ನ ಹೊಂದಬೇಕು ಅನ್ನೋದನ್ನ ನೋಡ್ಕೊಳ್ತಿದ್ದಂತಹ ಒಬ್ಬ ಮಂತ್ರಿ. ಹಾಗೆ ಪ್ರಮುಖ ಪಾಲ ಅಂದ್ರೆ ತಾಂಬೂಲ ಪಾರಪತ್ಯಗಾರ ಅನ್ನುವಂತ ವಿಚಾರವನ್ನ, ಅಂದ್ರೆ ಅಗೈನ್ ಇಟ್ ಈಸ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ದಿ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಪ್ರಮುಖ ಸ್ಥಾನಮಾನವನ್ನು ಹೊಂದಿದಂತವರು. ಹಾಗೆ ಸಭಾ ಕಾರ್ಯ ಸಚಿವ ಅಂದ್ರೆ ಮಂತ್ರಿ ಮಂಡಲದ ಪ್ರಧಾನ ಕಾರ್ಯದರ್ಶಿ. ಮಂತ್ರಿ ಮಂಡಲದಲ್ಲಿ ಬಹಳ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನ ಈ ಸಭಾ ಕಾರ್ಯ ಸಚಿವ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಕರ್ತವ್ಯವನ್ನ ಅವರು ನಿಭಾಯಿಸ್ತಾ ಇದ್ರು. ಸೊ ಇವ್ರ ಜೊತೆಗೆ ನಾನು ಈಗಾಗ್ಲೇ ಹೇಳಿದ್ದೇನೆ, ಯುವರಾಜ ಸ್ಥಾನ. ಇವರು ರಾಜನಿಗೆ ಕೂಡ ಅಸಿಸ್ಟ್ ಮಾಡ್ತಿದ್ದಂತಹ ಒಂದು ಸ್ಥಾನವನ್ನು ಇಟ್ಕೊಂಡಿದ್ದಂತಹ ಒಂದು ಸ್ಥಾನ ಅಂತ ಹೇಳ್ಬೋದು. ಸೊ ಇವ್ರ ಜೊತೆಗೆ ರಾಜಪುರೋಹಿತ, ಇವರು ಬಹಳ ಇಂಪಾರ್ಟೆಂಟ್. ಧರ್ಮದ ವಿಚಾರಗಳಲ್ಲಿ ಸಲಹೆ ನೀಡ್ಲಿಕ್ಕೆ ಮತ್ತು ಧಾರ್ಮಿಕ ಕರ್ತವ್ಯಗಳನ್ನ ನೆರವೇರಿಸಲಿಕ್ಕೆ ಇವ್ರು ಇರ್ತಾ ಇದ್ರು. ಹಾಗೆ ರಾಷ್ಟ್ರಾಧ್ಯಕ್ಷ, ರಹಸ್ಯಾಧಿಕೃತ, ಅರಸನ ಆಪ್ತ ಕಾರ್ಯದರ್ಶಿ, ಧರ್ಮಾಧ್ಯಕ್ಷ, ನ್ಯಾಯಾಧೀಶ, ರಾಜುಕ, ಹಣಕಾಸು ಖಾತೆ, ದಂಡನಾಯಕ, ಆಯುಕ್ತ, ಭೋಜಕ ಮತ್ತು ಲೇಖಕ, ಈ ರೀತಿಯ ಅಧಿಕಾರಿಗಳು ಕೂಡ ಇರ್ತಾ ಇದ್ರು. ಸೊ ಇವರು ಮಂತ್ರಿಗಳ ಜೊತೆಗೆ ಇವರೆಲ್ಲರೂ ಸೇರ್ಕೊಂಡು ಒಟ್ಟಾರೆ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ನಡೆಸುವುದಕ್ಕೆ ರಾಜನಿಗೆ ಸಹಾಯವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನೋಡ್ಬೋದು. ಮತ್ತು ರಾಜನ ಒಂದು ಗುಣನಡತೆಗಳನ್ನ ರಾಜ ಈ ವ್ಯಕ್ತಿಗಳನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅವರ ಗುಣನಡತೆಗಳು ರಾಜನಿಗೆ ಮತ್ತು ರಾಜ್ಯಕ್ಕೆ ಇದ್ದಂತ ಒಂದು ವಿಧೇಯಕತೆ ಅಥವಾ ವಿಧೇಯತೆ ಇವೆಲ್ಲವುಗಳನ್ನ ಆಧರಿಸಿ ಈ ವ್ಯಕ್ತಿಗಳನ್ನ ನೇಮಕ ಮಾಡ್ತಿರೋ ಇಂತಹ ಅತ್ಯುನ್ನತ ಸ್ಥಾನಗಳಿಗೆ ಅನ್ನೋದನ್ನ ನೋಡ್ಬೋದು. ಸೊ ಇದಾದ ನಂತರದಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತೊಂದು ಪ್ರಮುಖವಾದಂತಹ ಹಂತ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಹಿಂದಿನ ಒಂದು ಸ್ಲೈಡ್ ಅಲ್ಲಿ ನಾವು ನೋಡಿದ್ದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರಾಡಳಿತ. ಸೊ ಈ ಸ್ಲೈಡ್ ಅಲ್ಲಿ ನಾವು ಪ್ರಾಂತ್ಯಾಡಳಿತವನ್ನ ನಾವು ನೋಡ್ತೇವೆ. ಸೊ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತ ನಡೆಸಬೇಕು ಅಂದಾಗ ರಾಜ್ಯವನ್ನ ಅನೇಕ ಪ್ರಾವಿನ್ಸಸ್ ಆಗಿ ಅಥವಾ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಸೊ ಪ್ರಾಂತ್ಯಗಳನ್ನ ಮಂಡಲಗಳು ಅಂತ ಕರೀತಾ ಇದ್ರು. ಆ ಮಂಡಲಗಳಲ್ಲಿ ರಾಜಕುಮಾರರನ್ನ ನೇಮಕ ಮಾಡ್ತಾ ಇದ್ರು ಅಥವಾ ರಾಜನ ಕುಟುಂಬದವರಿಗೆ ಸೇರಿದಂತಹ ಕುಟುಂಬ ಸದಸ್ಯರುಗಳೇ ಈ ಒಂದು ಸ್ಥಾನಗಳಿಗೆ ನೇಮಕ ಮಾಡಲಾಗ್ತಿತ್ತು. ಏಕೆಂದ್ರೆ ಇದು ಪ್ರಮುಖವಾಗಿ ರಕ್ಷಣೆ ದೃಷ್ಟಿಯಿಂದಲೂ ಹೌದು, ಹಾಗೆ ಅನುಭವನ ನೀಡಬೇಕು ಅನ್ನೋಂತಹ ಉದ್ದೇಶಕ್ಕೂ ಹೌದು, ಮತ್ತು ನಂಬಿಕಸ್ಥರಾಗಿರ್ತಾ ಇದ್ರು. ಸೊ ಬಿಕಾಸ್ ಆಫ್ ದೋಸ್ ರೀಸನ್ಸ್
ಎಸ್ಪೆಷಲಿ ಈ ಒಂದು ಯುವರಾಜರು ಅಥವಾ ಪ್ರಿನ್ಸೆಸ್ ರಾಜಕುಮಾರಿ ಯಾರು ಇರ್ತಿದ್ರು ಇಂತಹದ ಮಂಡಲಗಳ ನಾಯಕರಾಗಿ ಅಥವಾ ಆ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರು. ಸೊ ಅಗೈನ್ ಇಟ್ ವಾಸ್ ಈಚ್ ಮಂಡಲ ವಾಸ್ ಡಿವೈಡೆಡ್ ಇಂಟು ವಿಷಯ. ಸೊ ವಿಷಯ ಆಡಳಿತದ ಮತ್ತೊಂದು ಘಟಕ ಅಂತ ಹೇಳ್ಬೋದು. ಆ ವಿಷಯಗಳನ್ನ ನೋಡ್ಕೊಳ್ಳೋದಿಕ್ಕೆ ಇದ್ದಂತಹ ಅಧಿಕಾರಿಯನ್ನ ಮನ್ನೆಯ ಅಂತ ಕರಿತಾ ಇದ್ರು. ಸೊ ನೆಕ್ಸ್ಟ್ ಅದಾದ ನಂತರ ದಶಗ್ರಾಮ ಅಂತ ಕರೆಯುವಂತಹ ಮತ್ತೊಂದು ಒಂದು ಆಡಳಿತ ಘಟಕ ಅಂತ ಕರೀತಾರೆ. ಸೊ ಆ ಒಂದು ಘಟಕವನ್ನ ನಾವು ಗಮನಿಸ್ತೇವೆ, ದಶಗ್ರಾಮ. ಅನಂತರ ಲಾಸ್ಟ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತದ ಅತ್ಯಂತ ಕೆಳಮಟ್ಟದ ಒಂದು ಅಥವಾ ಲಾಸ್ಟ್ ಒಂದು ಘಟಕ ಯಾವುದು ಅಂತಂದ್ರೆ ಗ್ರಾಮ. ಸೊ ಗ್ರಾಮವನ್ನ ನೋಡ್ಕೊಳ್ಳೋದಿಕ್ಕೆ ಗ್ರಾಮಿಣಿ ಇರ್ತಾ ಇದ್ರು. ಗ್ರಾಮಿಣಿ ಗ್ರಾಮ ಪಂಚಾಯಿತಿಯ ಸಹಾಯದಿಂದ ಗ್ರಾಮದ ಒಂದು ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. ಅಂದ್ರೆ ನ್ಯಾಯ ತೀರ್ಮಾನವನ್ನ ಮಾಡುವಾಗ ಅಥವಾ ಕೆರೆ ಕಟ್ಟೆಗಳನ್ನ ನಿರ್ಮಿಸುವಂತ ಸಂದರ್ಭದಲ್ಲಿ ಅಥವಾ ನ್ಯಾಯಾಡಳಿತವನ್ನ ನಡೆಸುವಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸಹಾಯದಿಂದ ಗ್ರಾಮಿಣಿ ಗ್ರಾಮದ ಆಡಳಿತವನ್ನ ನೋಡ್ಕೊಳ್ತಾ ಇದ್ರು. ಹಾಗೆ ಪಟ್ಟಣಗಳು ಇರ್ತಾ ಇತ್ತು. ಸೊ ಪಟ್ಟಣಗಳನ್ನ ನೋಡ್ಕೊಳ್ಳೋದಿಕ್ಕೆ ಪಟ್ಟಣ ಸ್ವಾಮಿ ಎನ್ನುವಂತಹ ಅಧಿಕಾರಿ ಕೂಡ ಇರ್ತಾ ಇದ್ರು. ಸೊ ಇಷ್ಟು ಮಟ್ಟಿಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ನಾವು ಈ ರಾಜಕೀಯ ಇತಿಹಾಸದ ಬಗ್ಗೆ ನೋಡ್ಬೋದು. ಈಗ ಪ್ರಧಾನವಾಗಿ ಈ ಒಂದು ಸ್ಲೈಡ್ ನ ಈ ಒಂದು ಸೆಷನ್ ನ ಉದ್ದೇಶ ಈ ಕದಂಬರ ಕಾಲದಲ್ಲಿ ಒಂದು ಹೊಸ ಒಂದು ಬೆಳವಣಿಗೆ ಅಥವಾ ಶಾತವಾಹನರ ಕಾಲದಲ್ಲಿ ಆರಂಭವಾದಂತ ಒಂದು ಬೆಳವಣಿಗೆಯ ಒಂದು ಮುಂದುವರಿಕೆಯ ಭಾಗವಾಗಿ ನಾವು ನೋಡ್ತೇವೆ. ಅದು ಹೆಚ್ಚು ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಂಪ್ರದಾಯ ಬೆಳೆಯೋದು ಪ್ರಾರಂಭ ಆಯ್ತು. ಅದೇನು ಅಂತಂದ್ರೆ ಭೂದತ್ತಿಗಳು. ಈ ಭೂದತ್ತಿಗಳು ಅಂದಾಗ ಶಾತವಾಹನರ ಇತಿಹಾಸವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿಯೂ ಇದರ ಬಗ್ಗೆ ಅಂದ್ರೆ ಎಸ್ಪೆಷಲಿ ಈ ಕೃಷಿಯ ವಿಚಾರಕ್ಕೆ ಅಥವಾ ಈ ಕೃಷಿಯ ವ್ಯವಸ್ಥೆಯ ಬಗ್ಗೆ ಪಾಠ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸಂಗತಿಗಳನ್ನ ಹೇಳಿದೆ. ಭೂದತ್ತಿಗಳನ್ನ ನೀಡ್ತಾ ಇದ್ರು ಶಾತವಾಹನ ಅರಸರುಗಳು. ಅಂದ್ರೆ ತಮಗೆ ಒಂದು ಏನು ಪುಣ್ಯ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಅಥವಾ ತಮ್ಮ ಹಿರಿಯರಿಗೆ ಪುಣ್ಯ ಪ್ರಾಪ್ತಿ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಬ್ರಾಹ್ಮಣರಿಗೆ ದಾನ ನೀಡುವಂತಹ ಒಂದು ಪದ್ಧತಿ ಶಾತವಾಹನ ಅರಸರುಗಳು ಪ್ರಾರಂಭಿಸಿದ್ರು ಅನ್ನೋದು. ಸೊ ಅದೇ ಒಂದು ಸಂಪ್ರದಾಯವನ್ನ ಅದೇ ಒಂದು ಆಚರಣೆ ಕದಂಬರ ಕಾಲದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರಿಕೆಯ ಭಾಗವಾಗಿ ನಾವು ಕಾಣ್ತೇವೆ. ಸೊ ಅದರಿಂದಾಗಿ ಭೂದತ್ತಿಗಳ ಒಂದು ವಿಚಾರದ ಬಗ್ಗೆ ನಾವು ಗಮನ ಕೊಡ್ಬೇಕು. ಯಾಕೆಂದ್ರೆ ಇದು ಕೇವಲ ದಾನದ ಒಂದು ವಿಚಾರ ಅಲ್ಲ. ಈ ಒಂದು ದಾನ ಮುಂದೆ ಒಂದು ದಿನ ಒಂದು ಹೊಸ ವ್ಯವಸ್ಥೆ ಹುಟ್ಟುವುದಕ್ಕೆ ಕಾರಣ ಆಯ್ತು. ಅದೊಂದು ಎಕಾನಮಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಗೆ ನಾಂದಿ ಹಾಡ್ತು ಮತ್ತು ರಾಜಕೀಯವಾಗಿಯೂ ಕೂಡ ಅದೊಂದು ಹೊಸ ಬದಲಾವಣೆಗೆ ನಾಂದಿ ಹಾಡ್ತು. ಅದರಿಂದಾಗಿ ಭೂದತ್ತಿ ಅಂತ ಏನಿದೆ, ಸೊ ಇದು ಅತ್ಯಂತ ಪ್ರಮುಖವಾದಂತ ಒಂದು ಕಾನ್ಸೆಪ್ಟ್ ಅಂತಲೇ ಪರಿಗಣಿಸಬಹುದು. ಭೂದತ್ತಿಗಳು ಅಂದಾಗ ದೇವಾಲಯಗಳಿಗೆ, ಮಠಗಳಿಗೆ, ಬ್ರಾಹ್ಮಣರಿಗೆ, ಧರ್ಮದರ್ಶಿಗಳಿಗೆ ನಿರ್ವಹಣೆಗೋಸ್ಕರ ರಾಜರು ಭೂಮಿಯನ್ನ ದತ್ತಿ ಅಥವಾ ದಾನ ರೂಪದಲ್ಲಿ ನೀಡ್ತಾ ಇದ್ರು. ಅವುಗಳನ್ನ ಭೂದತ್ತಿ ಅಂತ ಕರೀತಾರೆ. ಅಂದ್ರೆ ಇಡೀ ರಾಜನ ಬಳಿ ಇದ್ದಂತಹ ಭೂಮಿಯಲ್ಲಿ ಒಂದಷ್ಟು ಭೂಮಿಯನ್ನ ಇವರಿಗೆ ಅಂದ್ರೆ ದೇವಾಲಯಗಳಿಗೆ, ಮಠಗಳಿಗೆ, ಬ್ರಾಹ್ಮಣರಿಗೆ ಮತ್ತು ಧರ್ಮದರ್ಶಿಗಳಿಗೆ ಕೊಡ್ತಾ ಇದ್ರು. ಆ ಭೂಮಿಯನ್ನು ನೋಡ್ಕೊಳ್ಳಿ ಅಥವಾ ಇದು ಒಂದು ದಾನದ ರೂಪದಲ್ಲಿಯೂ ಇರ್ಬೇಕು. ರಾಜನಿಗೆ ಇದರಿಂದ ಪುಣ್ಯವೂ ಪ್ರಾಪ್ತವಾಗ್ಬೇಕು. ಹಾಗೆಯೇ ಅದು ನೀಡಿದಂತಹ ಭೂಮಿಯ ಮುಖಾಂತರ ಒಂದಷ್ಟು ಮಟ್ಟಿಗೆ ಅದರಿಂದ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಸಿಗ್ಬೇಕು ಅಥವಾ ಅಂದ್ರೆ ಇಟ್ ಡಿಪೆಂಡ್ಸ್. ಸೊ ಅದರಿಂದ ಆ ಒಂದು ಭೂಮಿಯಿಂದ ತಾವು ಪುಣ್ಯ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಬ್ರಾಹ್ಮಣರಿಗೆ ನೀಡ್ತಿದ್ದಂತ ಭೂಮಿ ಬ್ರಾಹ್ಮಣರಿಗೆ ಅದು ಅನುಕೂಲವೂ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಭೂಮಿಯನ್ನ ದತ್ತಿ ರೂಪದಲ್ಲಿ ಅಥವಾ ದಾನ ರೂಪದಲ್ಲಿ ನೀಡ್ತಾ ಇದ್ರು. ಸೊ ಇದನ್ನ ಭೂ ದತ್ತಿ ಅಥವಾ ಭೂದಾನ ಅಂತ ಕರೀತಾರೆ. ಸೊ ಈ ಒಂದು ಭೂದತ್ತಿ ಇದು ಈ ಒಂದು ಪರಿಪಾಠ ಅಥವಾ ಈ ಒಂದು ಪ್ರಾಕ್ಟೀಸ್ ಅಥವಾ ಕಸ್ಟಮ್ ಅಂತ ಅಥವಾ ಒಂದು ಆಚರಣೆ ಅಂತ ಏನಿದೆ, ಇದನ್ನ ರಾಜರು, ರಾಣಿಯರು, ಸಾಮಂತರು, ಶ್ರೀಮಂತರು, ವರ್ತಕರು ಮತ್ತು ಕೆಲವು ಸಂದರ್ಭದಲ್ಲಿ ದೇವದಾಸಿಯರು ಕೂಡ ತಮಗೆ ಪುಣ್ಯ ಪ್ರಾಪ್ತಿ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಭೂಮಿಯನ್ನ ದಾನ ಮಾಡ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಇವರೆಲ್ಲರೂ ಬಹಳ ಶ್ರೀಮಂತರು. ಯಾಕೆಂದ್ರೆ ರಾಜ, ರಾಣಿ, ಸಾಮಂತರು ಎಲ್ಲರೂ ಕೂಡ ಅಷ್ಟೇ ತಾವು ಸಾಕಷ್ಟು ಭೂಮಿಯ ಒಡೆಯರಾಗಿದ್ರು. ಅದರಿಂದಾಗಿ ಅಧಿಕಾರ ಇರ್ತಾ ಇತ್ತು. ಮತ್ತೆ ಕೇವಲ ಹಣಕಾಸಿನ ವಿಚಾರದಲ್ಲೆಲ್ಲ ಮಾನಸಿಕ ನೆಮ್ಮದಿ ಹಾಗೆಯೇ
ಸದ್ಗತಿ ಸಿಗ್ಲಿ, ಮತ್ತೆ ತಮ್ಮ ಹಿರಿಯರಿಗೂ ಕೂಡ ಸದ್ಗತಿ ಸಿಗ್ಲಿ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಭೂದಾನ ಮಾಡುವಂತಹ ಪದ್ಧತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಕದಂಬರ ಕಾಲದಲ್ಲಿ ನಾವು ನೋಡಬಹುದು ಅಂತ ಹೇಳ್ತೇವೆ. ಮತ್ತೆ ಆ ರೀತಿ ದಾನ ಮಾಡಿದಾಗ ಅದೊಂದು ಪ್ರೂಫ್ ರೂಪದಲ್ಲಿ ತಾಮ್ರಪಟ ಅಥವಾ ಶಿಲಾಶಾಸನದ ಮೇಲೆ ಅದನ್ನ ದಾಖಲಿಸಿ ಯಾರಿಗೆ ಕೊಡ್ತಾ ಇದ್ರು ಅವರ ಅನುಭವಕ್ಕೆ ಬಿಡಲಾಗ್ತಿತ್ತು. ಇದು ಮತ್ತೊಂದು ಇಂಪಾರ್ಟೆಂಟ್ ಆದಂತ ಕ್ಯಾರೆಕ್ಟರ್. ಮತ್ತೆ ಈ ಭೂದತ್ತಿಗಳಲ್ಲಿ ಕೇವಲ ಭೂಮಿ ಅಷ್ಟೇ ಅಲ್ಲದೆ ಇಡೀ ಗ್ರಾಮಗಳನ್ನೇ ದತ್ತಿಗಳಾಗಿ ಪರಿವರ್ತಿಸಿ ದಾನ ಮಾಡ್ಲಾಗ್ತಿತ್ತು ಅನ್ನೋದನ್ನ ನಾವು ನೋಡ್ತೇವೆ. ಹಳ್ಳಿಗಳನ್ನೇ ದತ್ತಿಗಳಾಗಿ ಹಳ್ಳಿಗಳನ್ನೇ ದಾನವಾಗಿ ನೀಡಿದಂತಹ ಒಂದು ಸಂಪ್ರದಾಯವೂ ಕೂಡ ಇದೆ. ಇದು ಮತ್ತೊಂದು ಲಕ್ಷಣ. ಜೊತೆಗೆ ಈ ಭೂದತ್ತಿ ಅಂದ್ರೆ ಏನು ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಈಗ ತಿಳ್ಕೊಂಡ್ವಿ. ಅಂತಂದ್ರೆ ಒಟ್ಟಾರೆ ಬ್ರಾಹ್ಮಣರಿಗೆ ಎಸ್ಪೆಷಲಿ, ಹಾಗೆ ದೇವಾಲಯಗಳಿಗೆ ಆರಂಭದಲ್ಲಿ ಇದು ಬ್ರಾಹ್ಮಣರಿಗಾಗಿ ಸ್ಟಾರ್ಟ್ ಆಗಿದ್ದು. ಅದೇ ಬರ್ತಾ ಅದು ದೇವಸ್ಥಾನಗಳಿಗೆ, ಹಾಗೆ ಮಠಗಳಿಗೆ, ಹಾಗೆ ಧರ್ಮದರ್ಶಿಗಳಿಗೆ ಮತ್ತು ಶಿಕ್ಷಣ ಕೇಂದ್ರಗಳಿಗೆ ಈ ಒಂದು ಭೂದತ್ತಿ ನೀಡುವಂತ ಸಂಪ್ರದಾಯ ಹೀಗೆ ಅದರ ಒಂದು ವ್ಯಾಪ್ತಿ ವಿಸ್ತಾರ ಆಗ್ತಾ ಹೋಯ್ತು ಅಂತ ನಾವು ನೋಡ್ತೇವೆ. ಅಂಡ್ ಈವನ್ ಯಾರ್ಯಾರು ನೀಡ್ತಿದ್ರು ಅಂದಾಗ್ಲೂ ಮೊದಲು ಆರಂಭ ಆಗಿದ್ದು ರಾಜರಿಂದ, ಆ ನಂತರದಲ್ಲಿ ಇದು ಬೇರೆಯವರು ಕೂಡ ಆಡಳಿತದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ರಾಜನನ್ನ ಫಾಲೋ ಮಾಡುದು, ರಾಜನನ್ನ ಅನುಸರಿಸುವಂತಹದನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಮತ್ತೆ ಈಗ ತಾನೇ ಹೇಳಿದ ಪ್ರಕಾರ ಹಳ್ಳಿಗಳನ್ನೇ ದಾನ ನೀಡೋದ್ರ ಮುಖಾಂತರ ಹಳ್ಳಿಗಳು ಅಗ್ರಹಾರಗಳಾಗಿ ಬದಲಾಗ್ತಾ ಹೋಯ್ತು. ಈ ರೀತಿ ದಾನ ನೀಡಿದಂತಹ ಹಳ್ಳಿಗಳಲ್ಲಿ ಕಾಲಕ್ರಮೇಣ ಬ್ರಾಹ್ಮಣರು ಬಂದು ನೆಲೆ ನಿಂತು, ಬ್ರಾಹ್ಮಣ ಕುಟುಂಬಗಳು ಬಂದು ನೆಲೆ ನಿಂತು, ಹಾಗಾಗಿ ಅವು ಅಗ್ರಹಾರಗಳಾಗಿ ಬದಲಾಗ್ತಾ ಹೋಗೋದನ್ನ ನಾವು ನೋಡ್ತೇವೆ. ಈ ರೀತಿ ದಾನ ಸಿಕ್ಕದ ಮೇಲೆ ದಾನವಾಗಿ ಪಡ್ಕೊಂಡಂತಹ ಭೂಪ್ರದೇಶ ಬ್ರಾಹ್ಮಣರು ಅಥವಾ ಈ ದೇವಾಲಯಗಳಿಂದಾಗಿ ಹೊಸ ರೂಪವನ್ನ ಪಡ್ಕೊಳ್ತಾ ಹೋಯ್ತು. ಕೃಷಿಯ ಒಂದು ಚಟುವಟಿಕೆಗಳು ಅಲ್ಲಿಗೆ ವಿಸ್ತರಿಸ್ತಾ ಹೋಗೋದನ್ನ ನಾವು ನೋಡ್ತೇವೆ. ಸೊ ಈಗ ನೆಕ್ಸ್ಟ್ ನಾವು ನೋಡುವಂಥದ್ದು ಈ ಭೂದತ್ತಿ ಬಿಡುವ ಉದ್ದೇಶಗಳೇನು, ಯಾವ ಉದ್ದೇಶಕ್ಕೋಸ್ಕರ ಈ ದತ್ತಿ ಅಥವಾ ಭೂದಾನವನ್ನ ಮಾಡ್ತಾ ಇದ್ರು ಅಂದಾಗ ಪ್ರಮುಖವಾದಂತಹ ಉದ್ದೇಶಗಳು ಇದು ಧರ್ಮಾಚರಣೆ, ವಿದ್ಯಾದಾನ, ಪೂಜೆ ಮುಂತಾದ ಷಟ್ಕರ್ಮಗಳಲ್ಲಿ ನಿರತರಾಗಿರುವಂತಹ ಬ್ರಾಹ್ಮಣರಿಗೆ ಹಣದ ರೂಪದ ವೇತನಕ್ಕೆ ಬದಲು ಭೂಮಿಯನ್ನ ಅವರ ಉಪಜೀವನಕ್ಕಾಗಿ ದಾನ ಕೊಡೋದು ಒಂದು ಉದ್ದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಬ್ರಾಹ್ಮಣರು ಎಲ್ರಿಗೂ ತಿಳಿದಿರೋ ಹಾಗೆ ಮೊದಲಿಂದಲೂ ಅವರು ವಿದ್ಯಾದಾನ ಮತ್ತು ಧರ್ಮಾಚರಣೆ, ಧಾರ್ಮಿಕ ವಿಚಾರಧಾರೆಗಳಲ್ಲಿ ಧರ್ಮಾಚರಣೆಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ನಿರತರಾಗಿದ್ರು. ಹಾಗಾಗಿ ಅಂತಹ ಬ್ರಾಹ್ಮಣರಿಗೆ ಹಣದ ರೂಪದ ಬದಲು ಭೂಮಿಯನ್ನ ದಾನ ಕೊಡುವಂತಹ ಅವರ ಜೀವನಕ್ಕೆ ಅನುಕೂಲ ಆಗ್ಲಿ, ಸದಾ ವರ್ಷ ಪೂರ್ತಿ ಅವರಿಗೆ ಅದರಿಂದಾಗಿ ಒಳ್ಳೆಯದಾಗ್ಲಿ ಅನ್ನುವಂತಹ ಉದ್ದೇಶ, ಅವರಿಗೆ ಒಳ್ಳೆಯದನ್ನ ಮಾಡೋದ್ರ ಮುಖಾಂತರ ತಮಗೂ ಸದ್ಗತಿ ಬರಬೇಕು ಅನ್ನೋಂಥ ಉದ್ದೇಶ ಇದ್ರ ಹಿಂದೆ ಇತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಬ್ರಾಹ್ಮಣರನ್ನ ದೇವರಿಗೆ ಹೋಲಿಸಲಾಗ್ತಾ ಇತ್ತು. ಹಾಗಾಗಿ ಅಂತಹವರಿಗೆ ಅಂದ್ರೆ ಒಳ್ಳೆಯ ಒಂದು ಮನಸ್ಥಿತಿ ಇರುವಂತಹ ಬ್ರಾಹ್ಮಣರಿಗೆ ಒಳ್ಳೆಯದು ಮಾಡೋದ್ರ ಮುಖಾಂತರ ಅದರಿಂದ ನಮಗೂ ಕೂಡ ದೇವರು ಒಲಿತಾನೆ, ನಮಗೆ ದೇವರು ಕಾಪಾಡ್ತಾನೆ, ಅದರಿಂದ ನಮ್ಗೆ ಸದ್ಗತಿ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಆದ್ರಿಂದಾಗಿ ಈ ಒಂದು ಕೆಲಸ ನಡೀತಾ ಇತ್ತು. ಜೊತೆಗೆ ದೇವಾಲಯಗಳಲ್ಲಿ ನಡೀತಾ ಇದ್ದಂತಹ ಉತ್ಸವ, ಯಾಕೆಂದ್ರೆ ದೇವಸ್ಥಾನಗಳು ನಿರ್ಮಾಣ ಮಾಡ್ತಿದ್ರು, ಬೃಹತ್ ಗಾತ್ರದ ದೇವಸ್ಥಾನಗಳನ್ನ ಕಟ್ಟಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಅರಸರುಗಳು, ಪ್ರೋತ್ಸಾಹ ನೀಡ್ತಾ ಇದ್ರು. ಮತ್ತೆ ಅಂತಹ ದೇವಸ್ಥಾನಗಳಲ್ಲಿ ನಿತ್ಯವಾಗಿ ಪೂಜಾ ಕೈಂಕರ್ಯಗಳು ನಡೆಯೋದಕ್ಕೆ, ಹಾಗೆ ಹಬ್ಬದ ದಿನಗಳು ಅಥವಾ ಜಾತ್ರೆ ಇಂಥ ಸಂದರ್ಭದಲ್ಲಿ ಉತ್ಸವಗಳನ್ನ ನಡೆಸೋದಿಕ್ಕೆ, ಅಲ್ಲಿ ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನ ನಡೆಸೋದಿಕ್ಕೆ, ಹಾಗೆ ಅತ್ಯಂತ ಅವಶ್ಯಕವಾದಂತಹ ವಸ್ತುಗಳು ಬೇಕಾಗಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ದೀಪದ ಎಣ್ಣೆ ಬೇಕಿತ್ತು, ಮತ್ತೆ ಹೂವ, ಗಂಧದ ಕಡ್ಡಿ, ಹಾಲು, ಹಾಗೆ ವಸ್ತ್ರ, ದೇವರಿಗೆ ದೇವರಿಗಾಗಿ ವಸ್ತ್ರವನ್ನ ಎಲ್ಲವನ್ನ ಕೊಳ್ಳೋದಿಕ್ಕೆ ಬ್ರಾಹ್ಮಣರು ಅವರಿಗೆ ಆಧಾರ ಇಲ್ಲ ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಅದನ್ನ ಕೊಂಡು ಅದರ ಮುಖಾಂತರ ಪ್ರತಿನಿತ್ಯ ಈ ಒಂದು ಧಾರ್ಮಿಕ ಕಾರ್ಯಾಚರಣೆಗಳೇನಿರ್ತಿತ್ತು ಅದು ನಿತ್ಯ ನಿರಂತರವಾಗಿ ಸದಾಕಾಲ ಇದ್ರೆ ಅದರಿಂದಾಗಿ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಅದರಿಂದಾಗಿ ಕಾಲಕ್ಕೆ ಮಳೆ ಬೆಳೆ ಆಗುತ್ತೆ, ದೇವರು ನಮ್ಮ ಪರವಾಗಿರ್ತಾನೆ, ಅದರಿಂದಾಗಿ ರಾಜ್ಯ ಸುಭಿಕ್ಷವಾಗುತ್ತೆ ಅನ್ನುವಂತಹ ಉದ್ದೇಶ. ಆ ಉದ್ದೇಶದಿಂದ ಬ್ರಾಹ್ಮಣರಿಗೆ ಅದ್ರ ಮುಖಾಂತರ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಖರ್ಚು ನಿರ್ವಹಣೆಗಾಗಿ ದತ್ತಿಗಳನ್ನ ನೀಡಲಾಗ್ತಿತ್ತು.
ಮತ್ತು ಮತ್ತೊಂದು ರೀಸನ್ ಏನು ಅಂತಂದ್ರೆ, ಈ ಘಟಿಕಗಳು ಮತ್ತೆ ಬ್ರಹ್ಮಪುರಿಗಳಲ್ಲಿ ತೊಡಗಿದಂತ ಬ್ರಾಹ್ಮಣರಿಗೂ ಕೂಡ ವೇತನವಾಗಿ ನೀಡಲಾಗ್ತಿತ್ತು. ಈ ಘಟಿಕ ಮತ್ತು ಬ್ರಹ್ಮಪುರಿಗಳು ಇವು ಶಿಕ್ಷಣ ಕ್ಷೇತ್ರಗಳಾಗಿದ್ವು, ಶಿಕ್ಷಣ ಕೇಂದ್ರಗಳಾಗಿದ್ವು. ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾದಾನ ಮಾಡಲಾಗ್ತಿತ್ತು. ಸೊ ಅಂತಹ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂತ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಶಿಕ್ಷಣ ನೀಡ್ತಾ ಇದ್ದಂತಹ ಬ್ರಾಹ್ಮಣ ಶಿಕ್ಷಕರು ಅವರಿಗೆ ನಿತ್ಯ ಜೀವನ ನಡೆಸೋದಕ್ಕೆ ಮತ್ತೆ ಅವರ ಕುಟುಂಬಗಳನ್ನ ಸಲಹೋದಕ್ಕೋಸ್ಕರ ವೇತನದ ರೂಪದಲ್ಲಿಯೂ ಕೂಡ ಈ ದಾನ ದತ್ತಿಗಳನ್ನ ಮಾಡ್ತಾ ಇದ್ರು. ಹಾಗೆ ವೈದಿಕ ಧರ್ಮದ ಪುನರುತ್ಥಾನಕ್ಕಾಗಿ, ಅಂದ್ರೆ ವೈದಿಕ ಧರ್ಮ ಅಂದ ತಕ್ಷಣ ಆ ಒಂದು ವೈದಿಕ ಧರ್ಮದಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿರುವಂತವರು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರಿಗೆ ಉತ್ತಮವಾದಂತ ಸ್ಥಾನವನ್ನ ಕಲ್ಪಿಸ್ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ವೈದಿಕ ಧರ್ಮವನ್ನ ಪುನರುತ್ಥಾನಗೊಳಿಸೋದಕ್ಕೆ ಆ ಒಂದು ಇಡೀ ಒಂದು ಸಿಸ್ಟಮ್ ಹಾಗೆ ಮುಂದುವರ್ಸ್ಕೊಂಡು ಅದನ್ನ ಉತ್ತಮವಾದಂತ ರೀತಿಯಲ್ಲಿ ಕೊಂಡೊಯ್ಯೋದಕ್ಕೋಸ್ಕರ ಬ್ರಾಹ್ಮಣರಿಗೆ ಒಂದು ಭೂದಾನವನ್ನ ಕೊಡುವಂತ ಪದ್ಧತಿಯನ್ನ ಕದಂಬರು ಪ್ರೋತ್ಸಾಹ ನೀಡಿದ್ರು ಅಂತ ಹೇಳ್ಬೋದು. ಸೊ ಈ ಭೂದತ್ತಿಗಳ ಆರಂಭವನ್ನ ನಾವು ನೋಡಿದಾಗ ಕ್ರಿಸ್ತಶಕ 4ನೇ ಶತಮಾನದಿಂದ ಕದಂಬ ಅರಸರುಗಳು ಆರಂಭ ಮಾಡಿದ್ರು ಅಂತ ಹೇಳಿದ್ರೆ, ಇದರ ಆರಂಭ ಮುಖ್ಯವಾಗಿ ಶಾತವಾಹನರ ಕಾಲದಲ್ಲೇ ಪ್ರಾರಂಭ ಆಯ್ತು. ಆದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಪ್ರಾರಂಭ ಮಾಡಿದ್ದು ಕದಂಬರು ಅಂತ ಹೇಳ್ಬೋದು. ಮತ್ತೆ ಇದು ಹೀಗೆ ಮುಂದುವರಿತಾ 8, 9ನೇ ಶತಮಾನಗಳಲ್ಲಿ ದೇವಾಲಯಗಳಿಗೆ ಭೂದತ್ತಿಗಳನ್ನ ಕೊಡುವಂತಹ ಪದ್ಧತಿಯನ್ನ ಏನು ಚಾಲುಕ್ಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಂದುವರಿಸ್ಕೊಂಡು ಅಂತ ಹೇಳ್ಬೋದು. ಹಾಗೆ 13ನೇ ಶತಮಾನದಲ್ಲಿ ಹೊಯ್ಸಳರು ಈ ಒಂದು ಪರಿಪಾಠವನ್ನ ಇನ್ನಷ್ಟು ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಈ ವೈದಿಕ ಧರ್ಮ ಅಂದ್ರೆ ಅಫ್ಕೋರ್ಸ್ ಇದರ ಜೊತೆಗೆ ಬೌದ್ಧ ಧರ್ಮಕ್ಕೂ ಉತ್ತೇಜನ ಕೊಟ್ಟಿದ್ದಾರೆ. ಬೌದ್ಧ ಈ ಯಾರು ಬಾದಾಮಿ ಚಾಲುಕ್ಯರು ಹಾಗೆ ಹೊಯ್ಸಳರು ಎಲ್ಲರೂ ಕೂಡ ಹಿಂದೂ ಧರ್ಮದ ಜೊತೆಯಲ್ಲಿಯೇ ಬೌದ್ಧ ಧರ್ಮಕ್ಕೂ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಜೈನ ಧರ್ಮವನ್ನ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಮತ್ತು ಈ ಭೂದತ್ತಿಗಳು ಕೇವಲ ಬ್ರಾಹ್ಮಣರಿಗೆ ಅಥವಾ ಈ ಮಠಗಳಿಗೆ ಸೀಮಿತವಾಗಿರಲಿಲ್ಲ, ಬದಲಾಗಿ ಬೌದ್ಧ ಭಿಕ್ಷುಗಳಿಗೆ, ಬೌದ್ಧ ವಿಹಾರಗಳಿಗೆ, ಅವುಗಳಿಗೂ ಕೂಡ ಕೊಡೋದ್ರ ಮುಖಾಂತರ ಈ ಒಂದು ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ತಮ್ಮ ಒಂದು ಸಹಾಯದಿಂದ ತಾವು ಸಹಾಯ ಮಾಡೋದ್ರ ಮುಖಾಂತರ ಸದ್ಗತಿಯನ್ನ ಪಡ್ಕೊಳ್ಳುವಂತಹ ಉದ್ದೇಶ ಇದರಲ್ಲಿ ಪ್ರಮುಖವಾಗಿತ್ತು. ಹಾಗೆ ಆರ್ಥಿಕ ಉದ್ದೇಶವೂ ಕೂಡ ಇದರ ಹಿಂದೆ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಭೂದತ್ತಿಗಳ ಲಕ್ಷಣಗಳೇನು ಅನ್ನೋದನ್ನ ನಾವು ನೋಡಬಹುದು. ಅಂದ್ರೆ ಭೂಮಿಯನ್ನ ದತ್ತು ಕೊಡುವಂತಹ ಸಂದರ್ಭದಲ್ಲಿ ಅದಕ್ಕಿದ್ದಂತೆ ಕೆಲವೊಂದು ಭೂಮಿಯನ್ನ ಕೊಡೋದ್ರ ಮುಖಾಂತರ ಕೆಲವು ರೈಟ್ಸ್ ಕೂಡ ಕೊಡ್ತಾ ಇದ್ರು ಆ ಒಂದು ದತ್ತಕನಿಗೆ. ಅಂದ್ರೆ ಭೂಮಿಯನ್ನ ದತ್ತಾಗಿ ಅಥವಾ ದಾನವಾಗಿ ಸ್ವೀಕರಿಸಿದಂತಹ ವ್ಯಕ್ತಿಗೆ ಯಾವ್ಯಾವ ರೀತಿಯಾದಂತಹ ರೈಟ್ಸ್ ಅಥವಾ ಯಾವ್ಯಾವ ರೀತಿಯಾದಂತಹ ಒಂದು ವಿಶಿಷ್ಟವಾದಂತಹ ಪ್ರಾವಿಷನ್ಸ್ ನ ಪಡ್ಕೊಂಡ್ರು ಅಂತ ನೋಡೋದಾದ್ರೆ, ದತ್ತಕನಿಗೆ ಭೂಮಿಯ ಎಲ್ಲಾ ಹುಟ್ಟುವಳಿಗಳು, ಎಲ್ಲಾ ರೀತಿಯಾದಂತಹ ರೈಟ್ಸ್, ಎಲ್ಲಾ ರೀತಿಯ ಹಕ್ಕುಗಳಿಗೆ ಆತ ಪಾತ್ರನಾಗಿದ್ದ. ಮತ್ತೆ ಭೂಕಂದಾಯ ಕಟ್ಟೋ ಹಾಗೆ ಇರ್ಲಿಲ್ಲ. ಯಾರು ದಾನವಾಗಿ ಪಡ್ಕೊಳ್ತಾ ಇದ್ರು ಭೂಮಿಯನ್ನ ಅಂತವರು ಭೂಕಂದಾಯವನ್ನ ಕಟ್ಟುವ ಹಾಗೆ ಇರ್ಲಿಲ್ಲ. ಸೊ ಇಟ್ ಆಲ್ಸೋ ಡಿಫರೆನ್ಸ್. ಅಂದ್ರೆ ನಾವ್ ಇದನ್ನ ಇನ್ಡೆಪ್ತ್ ಆಗಿ ಕೇಸ್ ಸ್ಟಡೀಸ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಭೂಮಿಗಳ ಮೇಲೆ ಸಂಪೂರ್ಣವಾಗಿ ಭೂಕಂದಾಯವನ್ನ ರದ್ದು ಮಾಡ್ಲಿಲ್ಲ, ಬದಲಾಗಿ ಕೆಲವು ಭೂದತ್ತಿಗಳ ಮೇಲೆ ಇಂತಿಷ್ಟು ಅಂತ ಹೇಳಿ ಭೂದತ್ತಿಯನ್ನ ನಿಗದಿಪಡಿಸಿದಂತ ಉದಾಹರಣೆಯೂ ಇದೆ. ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಆರಂಭದ ದಿನಗಳಲ್ಲಿ ಭೂಮಿಯನ್ನ ದಾನವಾಗಿ ಕೊಟ್ಟಾಗ ಭೂಕಂದಾಯವನ್ನ ರದ್ದುಪಡಿಸಿರುವುದನ್ನ ನಾವು ನೋಡ್ತೇವೆ. ಮತ್ತೊಂದು ಕಂಡೀಷನ್ ಇತ್ತು, ಏನಂದ್ರೆ ಭೂಮಿಯನ್ನ ದಾನವಾಗಿ ಪಡೆದಂತಹವರು ಅದನ್ನ ಮಾರುವ ಹಾಗೆ ಇರ್ಲಿಲ್ಲ, ಹಾಗೆ ಇನ್ನೊಬ್ಬರಿಗೆ ವರ್ಗಾಯಿಸುವ ಹಾಗೆ ಇರ್ಲಿಲ್ಲ. ಯಾರಿಗೆ ಅದನ್ನ ದಾನವಾಗಿ ನೀಡಲಾಗ್ತಿತ್ತೋ ಅದನ್ನ ಅವರು ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಅಂತ ಹೇಳ್ಬೋದು. ಅದೊಂದು ಜವಾಬ್ದಾರಿಯಾಗಿ ಆ ಒಂದು ಜವಾಬ್ದಾರಿಯನ್ನ ಪ್ರದರ್ಶಿಸ್ಬೇಕಿತ್ತು. ಹಾಗೆಯೇ ಭೂಮಿಯ ಒಡೆಯ ಅಂತಂದಾಗ ರಾಜನೇ ಭೂಮಿಯ ಒಡೆಯ ಅಂತ ಕರೀತಾರೆ. ಇದರಲ್ಲೂ ಕೂಡ ಹಿಸ್ಟಾರಿಯನ್ಸ್ ಡಿಫರೆಂಟ್ ಒಪಿನಿಯನ್ಸ್ ಇದೆ. ಬಟ್ ಸ್ಟಿಲ್ ರಾಜ ಭೂಮಿಯ ಏನಾಗಿದ್ದ. ಏಕೆಂದ್ರೆ ಇನ್ ಕೇಸ್ ಯಾರಾದ್ರೂ ಅಕಸ್ಮಾತ್ ದಾನವಾಗಿ ಪಡ್ಕೊಂಡಂತಹ ವ್ಯಕ್ತಿ ರಾಜನ ವಿರುದ್ಧ ಸಿಡಿದಿದ್ರೆ, ಪಿತೂರಿಯಲ್ಲಿ ತೊಡಗಿದ್ರೆ, ಬೇರೆಯ ದೌರ್ಜನ್ಯಯುತವಾದಂತಹ ಕೆಲಸಗಳನ್ನ ಮಾಡಿದ್ರೆ, ಏನಾದ್ರೂ ಆರೋಪಗಳು ಬಂದಲ್ಲಿ ಅಂತಹ ಸಂದರ್ಭದಲ್ಲಿ ದತ್ತಿಯನ್ನ ರದ್ದು ಮಾಡುವಂತಹ ರೈಟ್ಸ್ ಅನ್ನ ರಾಜ ಪ್ರದರ್ಶಿಸಬಹುದಿತ್ತು ಅಂತಿದ್ದಾರೆ. ಆದ್ರೆ ಅಂತಹ ಉದಾಹರಣೆಗಳು ತೀರಾ ವಿರಳ ಅಂತಲೇ ಹೇಳ್ಬಹುದು.
ಅಂದ್ರೆ ಒಂದು ಸಾರಿ ದಾನ ನೀಡಿದಂತಹ ಭೂಮಿಯನ್ನ ಮತ್ತೆ ಪಡೆದಿದ್ದು ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆ ಈ ಒಂದು ಭೂದತ್ತಿಯ ಅಥವಾ ಭೂದಾನ ಅನ್ನುವಂತಹ ಒಂದು ಹೊಸ ಕ್ರಮ ಏನಿದೆ ಅಥವಾ ಹೊಸ ರೀತಿಯಾದಂತಹ ಒಂದು ಚಟುವಟಿಕೆ ಏನಿದೆ, ಹೊಸ ರೀತಿಯಾದಂತಹ ಒಂದು ಸಂಪ್ರದಾಯ ಏನಿದೆ, ಅದು ಶಾತವಾಹನರ ಕಾಲದಲ್ಲಿ ಆರಂಭ ಆದದ್ದು. ಇದು ಇಡೀ ಭಾರತದ ಉದ್ದಗಲಕ್ಕೂ ಏನು ರಾಜ ಅರಸು ಮನೆತನಗಳು ತಲೆ ಎತ್ತಿದ್ವು, ಅವರೆಲ್ಲರೂ ಕೂಡ ಒಬ್ಬರನ್ನೊಬ್ರು ನೋಡ್ಕೊಂಡು ಒಂದು ಇನ್ಫ್ಲೂಯೆನ್ಷಿಯಲ್ ರೀತಿಯಲ್ಲಿ ಪರಿಪಾಲಿಸ್ಕೊಳ್ತಾ ಹೋದ್ರು. ಸೊ ಮತ್ತೆ ಈ ಭೂದತ್ತಿಗಳು ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು, ಬ್ರಾಹ್ಮಣರು ಇದರಿಂದ ಹೆಚ್ಚು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಭೂಮಿಯ ಒಡೆಯರಾದ್ರು. ಮತ್ತೆ ನಂತರದ ದಿನಗಳಲ್ಲಿ ಬರೀ ಕೇವಲ ಬ್ರಾಹ್ಮಣರು ಅಷ್ಟೇ ಅಲ್ಲ, ಇದು ನಂತರದ ದಿನಗಳಲ್ಲಿ ಇದು ತನ್ನ ಸ್ವರೂಪವನ್ನೇ ಬದಲಾಯಿಸ್ತಾ ಹೋಯ್ತು ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಭೂದತ್ತಿಗಳು ಕೇವಲ ಬ್ರಾಹ್ಮಣರ ಜೊತೆಗೆ ಏನು ಇನ್ನೊಂದು ವರ್ಗವೂ ಕೂಡ ಇತ್ತು. ಅವ್ರು ಯಾರು ಅಂತಂದ್ರೆ ಇದ್ರಲ್ಲಿ 2 ವಿಧಾನ ಅಂತ ನಾವು ನೋಡ್ತಾ ಹೋಗ್ತೇವೆ. ಎಸ್ಪೆಷಲಿ ಧಾರ್ಮಿಕ ದತ್ತಿಗಳು ಅಂತ ಕರಿತೇವೆ, ಹಾಗೆಯೇ ಧಾರ್ಮಿಕವಲ್ಲದ ದತ್ತಿಗಳು ಅಂತ ಕೂಡ ಕರಿತೇವೆ. ಧಾರ್ಮಿಕ ದತ್ತಿಗಳು ಅಂತಂದ್ರೆ ಬ್ರಾಹ್ಮಣರಿಗೆ ಹಾಗೆ ಅಗ್ರಹಾರ ಅಂದ್ರೆ ಬ್ರಾಹ್ಮಣರಿಗೆ ಏನು ದೈನಂದಿನ ಧಾರ್ಮಿಕವಾದಂತಹ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ನೀಡಿದಂತಹ ದತ್ತಿಗಳು. ಅದನ್ನ ಬ್ರಹ್ಮದೇಯ, ದೇವಭೋಗ ಹಾಗೆ ಅಗ್ರಹಾರಗಳು ಅಂತ ಕರೀತಾರೆ. ದೇವಾಲಯಗಳಿಗೆ ನೀಡಿದ್ದು, ಬ್ರಾಹ್ಮಣರಿಗೆ ನೀಡಿದ್ದು, ಶಿಕ್ಷಣದ ಉದ್ದೇಶಗಳಿಗೆ ಹಾಗೆ ಧಾರ್ಮಿಕ ಉದ್ದೇಶಗಳಿಗಾಗಿ ನೀಡುವಂತಹ ಒಂದು ಪ್ರಮುಖವಾದಂತಹ ಒಂದು ಡಿವಿಷನ್. ಸೊ ಮತ್ತೊಂದು ಏನು ಅಂತಂದ್ರೆ ಧಾರ್ಮಿಕವಲ್ಲದ ಭೂದತ್ತಿಗಳು. ಧಾರ್ಮಿಕವಲ್ಲದ ದತ್ತಿಗಳು ಅಂತಂದ್ರೆ it is not for religious purpose, it is not for the educational purpose, but it is other than those two purposes. ಅದೇನು ಅಂತಂದ್ರೆ ಅರಸನಿಗೆ ಸೇವೆ ಸಲ್ಲಿಸುತ್ತಿದ್ದಂತಹ ಸಾಮಂತರಿಗೆ, ಹಾಗೇನೆ ಸೇನಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ, ಮತ್ತೆ ಯುದ್ಧದಲ್ಲಿ ಮಾಡಿದಂತಹ ವೀರರಿಗೆ, ಮತ್ತೆ ದೇವದಾಸಿಯರಿಗೆ, ಅಂದ್ರೆ ಅವ್ರೇನಾದ್ರು ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯದ ಒಳಿತಿಗಾಗಿ